ಸರ್ ಏನ್ ಮಾಡಿದ್ರಿ ಈ 3 ವೀಕ್ ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಾಡಿದ್ರಿ ನೀವು? ನಾನು ಫಸ್ಟ್ ವೀಕ್ ನಾನು ಆಟ ಆಡಿದೆ, ಆಮೇಲೆ ಎಂಟರ್ಟೈನ್ಮೆಂಟ್ ಕೊಟ್ಟೆ, ಎಲ್ಲ ತುಂಬಾ ಚೆನ್ನಾಗಿತ್ತು ಇವ್ರೆ. ಅಂದ್ರೆ ಏನಂದ್ರೆ ಫಸ್ಟ್ ವೀಕ್ ಇಂದಾನೆ ನನ್ನ ತುಳಿಯಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾನು ಏನ್ ಮಾತಾಡಿದ್ರು ನಂಬದೆ, ಅದನ್ನ ಕೆಟ್ಟದಾಗಿ ಮಾತಾಡೋದು, ಫೇಕು, ಸುಳ್ಳು ಪಳ್ಳು ಅಂತ. ಅಂದ್ರೆ ನಾನು ಏನ್ ಮಾತಾಡಕ್ ಹೋದ್ರು ಅದನ್ನ ಕಟ್ ಮಾಡೋ ತರ ಅಪೋಸಿಟ್ ಎಲ್ಲಾರು ಸೇರ್ಕೊಂಡು ಒಂದು ಟೀಮ್ ಆಗ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ 1 ವೀಕ್ ನಾನು ತಡ್ಕೊಂಡಿದ್ದೆ. ಅವ್ರು ಏನೇ ಅನ್ಕೊಂಡ್ರು ಅವ್ರು ನಂಬಿದ್ರೆ ನಂಬಲಿ, ಆಚೆ ಬಂದ್ಮೇಲೆ ಗೊತ್ತಾದಾಗ ಅವರೇ ಇದು ಮಾಡ್ತಾರೆ ಅಂದ್ಬಿಟ್ಟು 1 ವೀಕ್ ಚೆನ್ನಾಗೇ ಇದ್ದೆ. 1 ವೀಕ್ ಆದ್ಮೇಲೆ ಏನಾಗೋಯ್ತು, ಟಾರ್ಗೆಟ್ ಜಾಸ್ತಿ ಆಗಿ ಎಲ್ಲ ಮಾತಾಡ್ಸೋದ್ ಬಿಟ್ಟು ಅವರೇ ಒಂದು ಟ್ರೂಪ್ ಆಗೋದ್ರು. ಆ ಮೂವಿ ಸೀರಿಯಲ್ ಆಕ್ಟರ್ಸ್ ಎಲ್ಲ ಒಂದು ಗ್ಯಾಂಗು, ನಮ್ಗೆ ಯಾರ್ಯಾರು ಹೊಸಬ್ರು ನಾವು ಬೇರೆ ಫೀಲ್ಡ್ ಇಂದ ಬಂದಿರಿ ಅವರೆಲ್ಲ ಸಪ್ರೇಟ್ ಕಸ ತರ ಮಾಡಿಕ್ಬಿಟ್ರು. ಅವ್ರವರೇ ಮಾತಾಡ್ಕೊಳ್ಳೋದು, ಅವ್ರವರೇ ಇವ್ನ್ಗೆ ಓಟ್ ಹಾಕ್ಬೇಕು, ಈ ಸಲ ಇವನ್ನೇ ಕಳಿಸ್ಬೇಕು, ಇವ್ನ್ ಯಾಕೆ ಫಸ್ಟ್ ನಾಮಿನಿ ಆಗ್ಲಿಲ್ಲ, ಇವನ್ ಹೆಸರು ತಗೊಂಡ್ಬಿಟ್ಟು ಒಳ್ಳೆಯವ್ರು ಅನ್ಸ್ಕೊಂಡು ಇವ್ನ್ ಯಾರು ಓಟ್ ಹಾಕ್ಲಿಲ್ಲ ನಾಮಿನಿ, ಇದು ಇವಾಗ ಎಲ್ಲಾ ಸೇರಿ ಇವ್ನ್ಗೆ ಇದು ಮಾಡೋಣ ಆ ತರ. ನನ್ಗೆ ಲಾಸ್ಟ್ ವೀಕ್ ಗುರುವಾರನೇ ಡಿಸೈಡ್ ಆಗ್ಬಿಡ್ತು. ಎಲ್ಲಾರು ಮಾತಾಡ್ತಾ ಇದ್ರು, ನಂಗೂ ಕೇಳಿಸಿದೆ. ಅದು ಮಂಜು ಭಾಷಿಣಿ ಅವರೇ ಪ್ಲಾನ್ ಬಾಸ್. ಅದಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಅದನ್ನ ಟೆಲಿಕಾಸ್ಟ್ ಮಾಡಿಲ್ವಲ್ಲ ಸರ್? ಅಲ್ಲ, ಅವ್ರು ಮಾಡಿಲ್ಲ, ನಾನೇನ್ ಮಾಡ, ನಾನ್ ಕಣ್ಣಲ್ಲಿ ಕೇಳಿಸ್ಕೊಂಡಿರೋದು, ನನಗೆ ಬಂದು ಮೇಡಮ್ ಮಾತಾಡಿರೋದು, ನಾನು ಏನು ಇಲ್ಲ, ಪ್ಲೀಸ್ ನನಗೆ ಮಾಡಿ, ನನ್ನ ನಾಮಿನೇಟ್ ಮಾಡಿ, ನನಗೆ ಕಳಪೆ ಕೊಡಿ, ಪ್ಲೀಸ್ 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 ಅಂತ ಅವ್ರ ಸ್ಟೈಲಲ್ಲಿ ಹಿಂಗೆ ಬೇಡ್ಕೊಳಂಗೆ ಅವ್ರಿಗೆ ಕೇಳಿದೀನಿ. ಏನಕ್ಕೆ ಅಂದ್ರೆ ಸೋತವರೇ ಗೆಲ್ಲದು ಅಂತ ನಾನು ಉಲ್ಟಾ ಕ್ರಿಯೇಟ್ ಮಾಡಿದೆ. ಅಂದ್ರೆ ಒಂದ್ ಟೀಮ್ ಮಾತ್ರ ಹಂಗಿತ್ತು, ನೀವು ಸೋತ್ರೆ ನೀವು ಗೆಲ್ತೀರಾ ಅಂತ. ಅದನ್ನೇ ಇವ್ರಿಗೆ ಹುಳ ಬಿಟ್ಟೆ. ಅಂದ್ರೆ ನೀವು ಸೋಲ್ಸಿ ನಾನೇ ಗೆಲ್ತೀನಿ ಅನ್ನೋ ತರ ನೀವು ಹಾಕ್ಬಾರ್ದು, ಅವ್ರು ನನ್ಗೆ ಹಾಕ್ಬಾರ್ದು ಅನ್ನೋ ತರ ನಾನು ಇದ್ರಲ್ಲಿ ಆಯ್ತು ನನ್ಗೆ ಹಾಕಿ ಪ್ಲೀಸ್ 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 ಎಲ್ಲಾರ ಕೆಲಿ ಹೇಳಿ ಹಾಕ್ಸ್ತಿ ಅಂತ ಅವ್ರು ಒಳಗೆ ಕರ್ಕೊಂಡು ಹೋಗಿ ಎಲ್ಲಾರ್ಗೂ ಹೇಳ್ತಾ ಇದ್ರು. ಅದು ನಂಗೆ ತೂತಿದೆ, ರೂಮ್ ಇಂದ ಹಾಲ್ಗೆ ತೂತಿದೆ, ಅಲ್ಲಿಂದ ಕೇಳಿಸ್ತು. ಕೈ ತೋರ್ಸ್ಕೊಂಡು ಎಲ್ಲ ನನ್ಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅಂದ್ರೆ ಗುರುವಾರಕ್ಕೆ ನನ್ಗೆ ಗೊತ್ತಾಯ್ತು, ಲಾಸ್ಟ್ ಗುರುವಾರ, ಈ ಗುರುವಾರ ಅಲ್ಲ, ಅದ್ರ ಹಿಂದಿನ ಗುರುವಾರನೇ ಗೊತ್ತಾಯ್ತು ಈ ಸಲ ಗ್ಯಾರಂಟಿ ಹೋಗ್ತೀನಿ ಅಂತ. ಅಷ್ಟ್ರಲ್ಲಿ ಏನಂದ್ರೆ ಮಾಳುಗೊಂದೇನೋ ಕೇಕ್ ಕಟಿಂಗ್ ಅಲ್ಲಿ ಅವ್ರನ್ನ ನಾಮಿನಿ ಮಾಡಿರ್ತೀನಿ ಅಂತ ಅವ್ರು ನನ್ನ ಒಂದು ಬೈಕ್ ಆಚೆ ಇಡ್ತಾರೆ. ಅದಕ್ಕೆ ನಾನು ಅವ್ರ ಮುಂದೆ ಕುಗ್ತೀನಿ ಅನ್ಬಿಟ್ಟು ನಾನೊಂದು ಡೈಲಾಗ್ ಹೇಳ್ತೀನಿ, ಅಯ್ಯೋ ಬಿಡು ಒಳ್ಳೇದಾಗಿ ಗೇಮ್ ಮಾಡೋದು ತಪ್ತು ಅಂತ. ಆದ್ರೆ ಅದು ಮನ್ಸಿನ ಮಾತಲ್ಲ. ಅವ್ರ ಮುಂದೆ ನಾನು ಡಲ್ ಆಗಿದ್ದೀನಿ, ಅದೇ ಸೇಡಿಗೆ ಸೇಡ್ ತಗೊಂಡೆ ಅಂತ ಅವರು ಹಿಂಗ ಆಗ್ತಾರಲ್ಲ, ಅದನ್ನ ನಾನು ಹಂಗೆ ಆಗ್ಬಾರ್ದು ಅಂತ ನಾನು ಏನೂ ಆಗಿಲ್ಲ ಬಿಡು ಅನ್ನೋ ತರ ಇದ್ದೆ. ಅಷ್ಟು ಹಗುರವಾಗಿ ನಾನು ತಗೊಂಡಿರ್ಲಿಲ್ಲ. ಯಾಕಂದ್ರೆ ಈ ವೀಕ್ ನಾನು ಎಲ್ಲದಕ್ಕೂ ರೆಡಿ ಇದ್ದೆ. ನನಗೆ ಸೆಕೆಂಡ್ ವೀಕಲ್ಲಿ ಬೆನ್ನೋವು ಜಾಸ್ತಿ ಆಗೋಗಿತ್ತು. ಅಂದ್ರೆ ಟ್ಯಾಬ್ಲೆಟ್ ಬರೋದು ಲೇಟ್ ಆಗಿ ಮನೆಯಿಂದ ಅದು ಜಾಸ್ತಿ ಆಗಿತ್ತು. ಆದ್ರೆ ಒಂದು ಗೇಮ್ ಮಾತ್ರ ಅವಾಯ್ಡ್ ಮಾಡಿದ್ವಿ. ಒಂದು ಡ್ರಮ್ ಗೇಮ್ ಮಾತ್ರ, ಡ್ರಮ್ ಮೇಲೆ ನಡ್ಕೊಂಡು ಹೋಗೋದು, ಬಿದ್ದಿದ್ರೆ ಸೊಂಟ ಮುರಿದೋದ್ರೆ ಅಂತ ನಾವು ಅದನ್ನೊಂದು ಅವಾಯ್ಡ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಇಂದ ಎಲ್ಲ ಆಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಅಭಿಷೇಕ್ ಬಂದು ಯಾವುದಕ್ಕೂ ನಾನು ಪ್ಲಾನ್ ಹಾಕಿದ್ರೆ ನಾನು ಹೋದ್ರೇನೆ ಗೆಲ್ಲದು ಅದನ್ನ ಇದು ಮಾಡ್ತಿದ್ದ. ಅದು ಫಸ್ಟ್ 1-2 ಗೇಮ್ ಅವನಿಗೆ ಬಿಟ್ವಿ, ಅದ್ರಲ್ಲಿ ಸೋತ್ರು. ಅದಾದ್ಮೇಲೆ ನಾವು ಹೋದ್ವಿ, ನಾವು ಸೋತಿದ್ಕೆ ನಮ್ನ ಕಿಂಡಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಂಗಾರೆ ನೀನೇ ಆಡು, ನೀನೇ ಇನ್ಚಾರ್ಜ್ ತಗೋ, ನೀನೇ ಮಾಡು, ನೋಡೋಣ ಅದೇನ್ ಕಿಸಿದ್ಯಾ ಅಂತ ತಿರ್ಗಾ ಬಿಟ್ವಿ. ತಿರ್ಗಾ ಅವರೇ ಸೋತ್ರು. ಅಂದ್ರೆ ಇಲ್ಲಿ ಏನಂದ್ರೆ ಏನ್ ಅನ್ಕೊಳ್ತೀವಿ ಅದು ಆಗ್ತಾ ಇಲ್ಲ. ಯಾರು ಸ್ಟ್ರಾಂಗ್ ಇರೋರೇ ಸೋಲ್ತಾ ಇದಾರೆ, ವೀಕ್ ಇರೋರೇ ಗೆಲ್ತಾ ಇದಾರೆ. ಅದ್ಯಾವ್ದೋ ಒಂದು ಬಾರದಲ್ಲಿ ಇಡ್ಕೊಳ್ಳೋದು ನೋಡಿ, ಹುಡುಗರು 6 ಪ್ಯಾಕ್ ಗಳೇ ಸೋತ್ರು, ಹುಡುಗಿರ್ ಗೆದ್ದು ಬಿಟ್ರು. ಆ ತರ ಇದು ಏನಂದ್ರೆ ಅನ್ಕೊಂಡಿದ್ಕಿಂತ ಅನ್ಕೊಳ್ದೇ ಇರೋದು ಆಗ್ತಾ ಇದೆ. ಯಾರು ವೀಕ್ ಮನೆಗೆ ಹೋಗ್ತಾರೆ ಅಂದ್ರೆ ಅವ್ರು ಫೈನಲಿಸ್ಟ್ ಆಗ್ತಾ ಇದಾರೆ. ಆ ತರ ಒಂಥರ ಇದು ವಿಚಿತ್ರವಾಗಿ ತುಂಬಾ ಚೆನ್ನಾಗಿದೆ. ಈ ತರ ಗೇಮ್ ನಾನು ಎಲ್ಲೂ ವರ್ಲ್ಡಲ್ಲೇ ನೋಡಿಲ್ಲ. ಆ ತರ ಎಲ್ಲಾದ್ರಲ್ಲೂ ಟ್ವಿಸ್ಟ್ ಟ್ವಿಸ್ಟ್ ಟ್ವಿಸ್ಟ್. ಈಗ ನಾವು ಫುಲ್ ನಾಮಿನಿ ಮಾಡಿದ್ರೆ ಅವರೇ ವಿನ್ನರ್ ಇರ್ತಾರೆ, ಅಲ್ಲಿ ಎತ್ತಿದ್ರೆ ಅವರೇ ವಿನ್ನರ್ ಇರ್ತಾರೆ, ಫೈನಲಿಸ್ಟ್ ಇರ್ತಾರೆ. ಆ ತರ ಒಂಥರ ಏನೋ ತುಂಬಾ ಚೆನ್ನಾಗಿದೆ. ಅದರಿಂದ ನಾನು ಅವ್ರಿಗೆ ಗೂಬೆ ಕೂರಿಸ್ದೆ, ನೀವು ನನ್ನ ಸೋಲ್ಸ್ರೆ ನಾನೇ ಗೆಲ್ತೀನಿ ಅನ್ನೋ ತರ. ಇಲ್ಲ ಇಲ್ಲ, ಅವರು ನಾನು ಆತರ ಕನ್ಫ್ಯೂಸ್ ಮಾಡಕ್ಕೆ ಹೇಳಿದೆ. ಆದ್ರೆ ಅವರು ಅದನ್ನ ತಗೊಳ್ಳದೆ ಎಲ್ಲಾರು ಮಾತಾಡ್ಕೊಂಡು ನನ್ನೇ ಟಾರ್ಗೆಟ್ ಮಾಡಿ ಇದು ಮಾಡಿದ್ರು. ಹೌದೌದು, ಅದು ಎಲ್ಲಾರ್ಗು ಜನತೆಗೆ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದ್ರೆ ಒಬ್ರು ಬಿಡದಂಗೆ ಸ್ಪಂದನ ನನ್ನ ಜೊತೆ ತುಂಬಾ ಚೆನ್ನಾಗಿದ್ಲು, ತುಂಬಾ ಚೆನ್ನಾಗಿಲ್ಲ. ಯಾಕಂದ್ರೆ ನಂದು ಅವಳಿಗೆ ನಾನು ಫೇವರ್ ಮಾಡ್ತಿದ್ದೆ, ಅವಳು ನಮ್ಗೆ ಮಾಡ್ತಾ ಇದ್ರು. ಅಷ್ಟು ಚೆನ್ನಾಗಿರೋರ್ನು ಬ್ರೈನ್ ವಾಶ್ ಮಾಡಿದ್ದಾರೆ. ಅಂದ್ರೆ ಅವಳು ನಂದು ಇಡ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ತಂದಿಟ್ಟಾಗಂತೂ ಶಾಕ್ ಆಯ್ತು, ಪಕ್ಕಾ ಫಿಕ್ಸ್ ಅಂತ.